ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣಃ ಗೌತಮಸ್ತು ಇತಿ ವಿಜ್ಞಾಯ ಸತ್ಯಕಾಮಂ ಉಪಾನಯತ್. ಸಾಮ ಸಂಹಿತ ಅನ್ನುವ ಗ್ರಂಥ. ಆ ಗ್ರಂಥದಲ್ಲಿನ ಒಂದು ಶ್ಲೋಕವನ್ನ ಆಚಾರ್ಯರು ನಮಗೆ ಎತ್ತಿಕೊಟ್ಟು ಸತ್ಯಕಾಮನಿಗೆ ಉಪನಯನವಾಗಲು ಕಾರಣ ಅವನ ವಯಸ್ಸೋ ಅಥವಾ ಅವನ ಮೇಧಾಶಕ್ತಿಯೋ ಇದು ಯಾವುದೂ ಕಾರಣವಾಗಲಿಲ್ಲ. ಅವನ ಪ್ರಾಮಾಣಿಕತೆ ಅಂತನ್ನುವುದು ಅವನ ಉಪನಯನಕ್ಕೆ ಕಾರಣವಾಯಿತು. ಅವನ ಅಧ್ಯಯನ ಅಂತನ್ನುವುದು ಅವನ ಸತ್ಯವಚನದಿಂದಾಗಿ ಆಯಿತು. ಹೀಗೆ ಎರಡು ಮಾತುಗಳನ್ನು ಆಚಾರ್ಯ ತಿಳಿಸಿಕೊಟ್ರು. ಗುರುಗಳು ಯಾವ ಕೆಲಸವನ್ನ ಅವನಿಗೆ ವಹಿಸಿದ್ದರೋ ಅದನ್ನವನು ಯಥಾವತ್ತಾಗಿ ನೆರವೇರಿಸಿದ ಮೇಲೆ ವೃಷಭ ರೂಪದಿಂದಾಗಿ ವಾಯುದೇವರು ಬಂದು ಅವನನ್ನ ಸಂಬೋಧಿಸುತ್ತಾರೆ ಅಂತ ನಿನ್ನೆ ಪಾಠದ ಕೊನೆಯಲ್ಲಿ ನಿಂತಿತ್ತು. ಆ ಉಪನಿಷತ್ತಿನ ವಾಕ್ಯವನ್ನ ಮತ್ತೊಂದು ಬಾರಿ ಪುನರುಚ್ಚರಿಸಿ ಮುಂದೆ ಹೋಗುತ್ತಿದ್ದೇನೆ. ಪದಚ್ಛೇದದ ಒಂದಿಗೆ ಓದ್ತೀನಾದ್ದರಿಂದ ನೀವು ಎಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ಕಾಮ, ಫುಲ್ ಸ್ಟಾಪು, ಅರ್ಧ ವಿರಾಮ ಎಲ್ಲವನ್ನ ಹಾಕ್ಕೊಳ್ರಿ. ಅಥಃ ಏನಂ ವೃಷಭ ಅಭ್ಯುವಾದ ಸತ್ಯಕಾಮ ಇತಿ. ಅದು ಆಕಳು ಒದರದಂಗ ಅಂಬಾ ಇತಿ ಸತ್ಯಕಾಮ ಇತಿ ಭಗವ ಇತಿ ಹ ಪ್ರತಿಶುಶ್ರಾವ ಪ್ರಾಪ್ತಾಃ ಸೌಮ್ಯ ಸಹಸ್ರಂ ಸ್ಮಃ ಪ್ರಾಪಯ ನ ಆಚಾರ್ಯ ಕುಲಂ ನಃ ಆಚಾರ್ಯ ಕುಲಂ. ಅಥ ಅನಂತರದಲ್ಲಿ ಅಂದರೆ ಅನೇಕ ವರ್ಷಗಳು ಕಳೆದ ಮೇಲೆ ಏನಂ ಹ ಅನ್ನುವುದು ಪ್ರಸಿದ್ಧ ಅಥವಾ ಇತಿಹಾಸ ಅನ್ನುವುದಕ್ಕೆ ಹಕಾರವನ್ನು ಬಳಸಲಾಗಿದೆ. ಏನಂ ವೃಷಭ ಅಭ್ಯುವಾದ, ಇವನನ್ನು ಎತ್ತಿನ ರೂಪದಲ್ಲಿರುವ ವಾಯುದೇವರು ಅಭ್ಯುವಾದ ಸಂಬೋಧಿಸಿದರು. ಏನೆಂದು? ಸತ್ಯಕಾಮ ಅಂತ ಸಂಬೋಧಿಸಿದ್ದಾರೆ. ಭಗವ ಇತಿ ಅವನು ತಿರುಗಿ ಪೂಜ್ಯರೇ ಅಂತ ಪ್ರತಿಶುಶ್ರಾವ ಪ್ರತಿಧ್ವನಿಗೈದನು. ಪ್ರಾಪ್ತಾಹ ಸೌಮ್ಯ ಸಹಸ್ರಂ ಸ್ಮಃ, ಹೇ ಸೌಮ್ಯ, ಎಲೆ ಮುದ್ದಾದ ಕೂಸೆ, ಸಹಸ್ರಂ ಪ್ರಾಪ್ತಾ ಸ್ಮಃ, ನಾವು 1000 ಸಂಖ್ಯೆಯವರಾಗಿದ್ದೇವೆ. ನಹ ಆಚಾರ್ಯ ಕುಲಂ ಪ್ರಾಪಯ, ನಮ್ಮನ್ನ ಆಚಾರ್ಯರ ಮನೆಗೆ ಕರೆದುಕೊಂಡು ಒಯ್ಯಿ ಅಂತ ವಾಯುದೇವರು ಹೇಳಿದರು. ಸಂತೋಷ ಆಯಿತು. ಅವ ಅಂದ ಮತ್ತೆ ಎತ್ತೇ ಬಂದು ವಾಯುದೇವರೇ ಬಂದು ಹೇಳಿದಾಗ ಯಾಕೆ ಬೇಡ ಅಂತ ತಿಳಿದುಕೊಂಡು ಹೇಳಿ ಹೊರಟಿದ್ದಾನೆ. ಆಗ ವಾಯುದೇವರು ಮಾಡಿದ ಒಂದು ಅನುಗ್ರಹವನ್ನ ಹೇಳ್ತದೆ ವೇದ. ಬ್ರಹ್ಮಣಶ್ಚ ತೇ ಪಾದಂ ಬ್ರವಾಣೀತಿ ಬ್ರವೀತು ಮೇ ಭಗವಾನ್ ಇತಿ ತಸ್ಮೈ ಹ ಉವಾಚ ಪ್ರಾಚೀದಿಕ್ಕಲಾ ಪ್ರತೀಚೀದಿಕ್ಕಲಾ ದಕ್ಷಿಣೋದಿಕ್ಕಲಾ ದಕ್ಷಿಣಾದಿಕ್ಕಲಾ ಉದೀಚೀದಿಕ್ಕಲಾ ಏಷ ವೈ ಸೌಮ್ಯ ಚತುಷ್ಕಲಃ ಪಾದೋ ಬ್ರಹ್ಮಣ ಪ್ರಕಾಶವಾನ್ ನಾಮ. ನೋಡು, ನೀನು ನಿಮ್ಮ ಗುರುಗಳ ಸೇವೆಯನ್ನ ಇಷ್ಟು ಅನನ್ಯವಾಗಿ ಶ್ರದ್ಧೆಯಿಂದ ಮಾಡಿದ್ದೀಯ. ಅದಕ್ಕೆ ನಿನಗೊಂದು ಉಪದೇಶವನ್ನ ಕೊಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ನಾನು ಉಪದೇಶವನ್ನ ಕೊಡ್ತೇನೆ, ಅವಶ್ಯವಾಗಿ ಉಪದೇಶಿಸರಿ ಅಂತ ಹೇಳಿದಾಗ ಭಗವಂತನ ಒಂದು ರಹಸ್ಯವಾದ ನಾಮವನ್ನು ಹೇಳುತ್ತಾರೆ, ಪ್ರಕಾಶವಾನ್. ದೇವರ ಹೆಸರೇನು? ಪ್ರಕಾಶವಾನ್. ಯಾವ ರೂಪಕ್ಕೆ ಪ್ರಕಾಶವಾನ್ ಅಂತ ಕರೀತಾರೆ ಅಂದ್ರೆ ವಾಸುದೇವ ರೂಪಕ್ಕೆ ಪ್ರಕಾಶವಾನ್ ಅಂತ ಹೆಸರು. ಆ ವಾಸುದೇವ ರೂಪಿಯಾದ ಪ್ರಕಾಶವಾನ್ ಎಂಬ ಹೆಸರಿನ ಭಗವಂತನ ರೂಪಕ್ಕೆ 4 ಕಲೆಗಳು. 4 ಕಲೆಗಳು ಅಂದ್ರೆ 4 ಅಂಶಗಳು. ಅಂದ್ರೆ ಈ ವಾಸುದೇವ ರೂಪಕ್ಕೆ ಪ್ರಕಾಶವಾನ್ ಅಂತ ಹೆಸರ ಕೊಟ್ಟು ಅದಕ್ಕೆ ನೀವೇನ್ ಮಾಡ್ಕೋಬೇಕು ಅಂದ್ರೆ, ನೋಟ್ಸ್ ತಗೊಳ್ಳೋರು ಒಂದು ದೊಡ್ಡ ರೌಂಡ್ ಹಾಕಿ ಒಳಗಡೆಗೆ ಪ್ರಕಾಶವಾನ್ ಅಂತ ಕೊಟ್ಟು ಮೇಲೆ ಕೆಳಗೆ ಎಡಕ್ಕೆ 4 ದಿಕ್ಕುಗಳನ್ನ ಹಾಕೋಬೇಕು. 4 ದಿಕ್ಕುಗಳನ್ನ ಹಾಕಿಕೊಂಡಾಗ
ಆ 4 ದಿಕ್ಕುಗಳೂ ಕೂಡ ಒಂದೊಂದು ಅಂಶಗಳೆನಿಸುತ್ತವೆ. ಒಂದೊಂದು ಅಂಶಗಳೆನಿಸುತ್ತವೆ. ವಾಯುದೇವರು ಭಗವಂತನ ವಾಸುದೇವ ರೂಪ ಎಂಬ ಒಂದು ಅಂಶದ ರಹಸ್ಯನಾಮವಾದ ಪ್ರಕಾಶವಾನ್ ಎನ್ನುವುದನ್ನು ಉಪದೇಶ ಮಾಡುತ್ತಿರುವಾಗ ಅದಕ್ಕಿರುವ 4 ಕಲೆಗಳನ್ನು ಅಂದ್ರೆ 4 ಅಂಶಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾ ಹೆಂಗ ಶಬ್ದ ಹೇಳಿದ್ದೀನಿ ಅದನ್ನ ಇನ್ನೊಂದ್ಸರ್ತಿ ಗಮನವಿಟ್ಟು ಕೇಳಿಕೊಳ್ಳ್ರಿ. ವಾಯುದೇವರು ಭಗವಂತನ ರೂಪಗಳಲ್ಲಿ ಒಂದಂಶವೆನಿಸಿಕೊಳ್ಳುವ ವಾಸುದೇವನ ರಹಸ್ಯವಾದ ಪ್ರಕಾಶವಾನ್ ಎನ್ನುವ ನಾಮವನ್ನು ಹೇಳ್ತಾ ಅದಕ್ಕೆ 4 ಕಲೆಗಳಿವೆ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆ 4 ಕಲೆಗಳು ಪೂರ್ವ ದಿಕ್ಕು ಒಂದು ಕಲೆ, ದಕ್ಷಿಣ ದಿಕ್ಕು ಮತ್ತೊಂದು ಕಲೆ, ಪಶ್ಚಿಮ ದಿಕ್ಕು ಮತ್ತೊಂದು ಕಲೆ, ಉತ್ತರ ದಿಕ್ಕು ಮತ್ತೊಂದು ಕಲೆ. ಈ 4 ಕಲೆಗಳು ಅಂತಂದ್ರೆ ಇದು ಚತುಷ್ಕಲಹ ಪಾದೋ ಬ್ರಹ್ಮಣ ಪ್ರಕಾಶವಾನ್ ನಾಮ, ಅವನ ಸ್ವರೂಪಕ್ಕೆ ಸಂಬಂಧಪಟ್ಟ ಕಲೆಗಳಂತೆ. ಇವು 4 ಕೂಡಿದಾಗ ಅದು ಒಂದು ಪೂರ್ಣವೆನಿಸುವ ನಮಗೆ ಅನುಭವ ಬರ್ತದಂತೆ. ಹಾಗಾದ್ರೆ ಅವು 4 ಯಾವುದಾಗಬೇಕು ಅಂತ ಕೇಳಿದ್ರೆ ವಾಸುದೇವನಿಗೆ 4 ಕಲೆಗಳು ಅಂದ್ರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಗಳೇ 4 ಕಲೆಗಳಾದಾಗ ಈ ವಾಸುದೇವ ಪೂರ್ಣ ಆಗ್ತಾನೆ. ಅದಕ್ಕೆ ಪೂರ್ವ ಕಲೆ ವಾಸುದೇವನೆಂಬುವಂಥವನಿಗೆ ಪ್ರಕಾಶವಾನ್ ಎಂಬ ಹೆಸರಿದೆ. ಆ ಪ್ರಕಾಶವಾನ್ ಎಂಬ ಹೆಸರುಳ್ಳ ವಾಸುದೇವನಿಗೆ ಪೂರ್ವ ದಿಕ್ಕಿನಲ್ಲಿರುವ ತನ್ನದೇ ಆದ ವಾಸುದೇವ ಎಂಬುದು ಒಂದು ಕಲೆ. ಅದಕ್ಕೆ ಪೂರ್ವಕ್ಕ ವಾಸುದೇವ ವಾಸುದೇವ ಅಥವಾ ವಾಸುದೇವ ನಡುವೆ ಬರ್ಕೊಂಡ್ರೆ ಅದಕ್ಕೆ ವಾಸುದೇವ ಅಂತ ಸೇರಿಸ್ಕೊಂಡು ಪ್ಲಸ್ ಹಾಕೋಬೇಕು. ಇನ್ನು ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಇದು ಅಂತದ್ದು ಯಾವುದು ಸಂಕರ್ಷಣ, ವಾಸುದೇವ ಸಂಕರ್ಷಣ. ಅದಾದ ಮೇಲೆ ದಕ್ಷಿಣ ದಿಕ್ಕಿಗೆ ಇರುವಂತಹದ್ದನ್ನ ಪ್ರದ್ಯುಮ್ನ, ವಾಸುದೇವ ಪ್ರದ್ಯುಮ್ನ. ಅದಾದ ಮೇಲೆ ಉತ್ತರ ದಿಕ್ಕಿಗೆ ಇರುವಂತಹದ್ದನ್ನ ಅನಿರುದ್ಧ, ವಾಸುದೇವ ಅನಿರುದ್ಧ ಎನ್ನುವಂತಹ ರೂಪವನ್ನು ಕರೀತಾರೆ. ಈಗ ವಾಯುದೇವರು ಸತ್ಯಕಾಮ ಜಾಬಾಲಿಗೆ ಉಪದೇಶಿಸಿದ ಈ ಭಗವದ್ ರೂಪದ ವಿಶೇಷಾಂಶಗಳ ಕಡೆಗೆ ಗಮನ ಕೊಡಬೇಕು ಅಂತ ನನ್ನ ಅರಿಕೆ. ವಾಯುದೇವರು ಬಂದು ಅವನ ಉಪಾಸನೆಗೆ ಅಂದ್ರೆ ಆ ವ್ಯಕ್ತಿಯ ಯೋಗ್ಯತೆಯನ್ನ ಅವಲಂಬಿಸಿ ಒಂದು ಉಪದೇಶವನ್ನು ಮಾಡ್ತಿರ್ತಾರೆ. ಅದರಿಂದ ಅವನ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಥವಾ ಬೆಳವಣಿಗೆ ಎನ್ನುವುದು ಆಗ್ತಿರ್ತದೆ. ಸತ್ಯಕಾಮನಿಗೆ ವೃಷಭ ರೂಪದಲ್ಲಿ ಬಂದ ವಾಯುದೇವರು ಮಹಾ ಕರುಣೆಯಿಂದ ವಾಸುದೇವ ರೂಪದ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ವಾಯುದೇವರು ಎಲ್ಲಾ ರೂಪಗಳನ್ನು ಸದಾ ಉಪಾಸನೆ, ಸದಾ ದರ್ಶನ, ಸದಾ ನಮಸ್ಕಾರ, ಸದಾ ಸ್ತೋತ್ರ ಮಾಡ್ತಿರ್ತಾರೆ. ಈ ಕ್ಷಣದಲ್ಲಿ ನನಗೆ ಅನಿಸುವುದೇನು ಅಂದ್ರೆ ವಾಸುದೇವ ರೂಪ ಇದು ಮುಕ್ತಿಪ್ರದವಾದ ರೂಪವಾದದ್ದರಿಂದ ಮುಂದಿನ ಕಲ್ಪದಲ್ಲಿ ವಾಸುದೇವನ ಪುತ್ರನಾಗಿ ಚತುರ್ಮುಖನಾಗಿ ತಾವು ಹುಟ್ಟುವುದಾದ್ದರಿಂದ ಆ ತಮ್ಮ ಮುಂದಿನ ಪದವಿಗೆ ಬೇಕಾಗಿರುವ ಚತುರ್ಮುಖನ ಪದವಿಗೆ ಬರಬೇಕಾದ ಭಗವದ್ ರೂಪದ ಅನುಗ್ರಹ ಉಪಾಸನ ಅಂತನ್ನುವುದು ಎದರಿಂದ ಆಗ್ತದೆ ಅಂತ ಕೇಳಿದ್ರೆ ವಾಸುದೇವ ರೂಪದಿಂದ. ಆದ್ದರಿಂದ ವಾಸುದೇವ ರೂಪದ ಅಂಶವನ್ನ ಹೇಳುತ್ತಿದ್ದಾರೆ. ಅಂದರೆ ಈಗ ಇರುವ ಬ್ರಹ್ಮದೇವರು ವಾಸುದೇವನ ಕುಮಾರ. ವಾಸುದೇವನ ಕುಮಾರರಾದದ್ದರಿಂದಾಗಿ ಅವರು ಬ್ರಹ್ಮ ಪದವಿಯನ್ನು ಹೊಂದಿದ್ದಾರೆ. ಅರ್ಥಾತ್ ಆ ಬ್ರಹ್ಮ ಪದವಿಗೂ ವಾಸುದೇವ ಕುಮಾರಕ್ಕೂ ಸಮಾನವಾದ ಅಧಿಕರಣ. ಇವತ್ತಿನ ವಾಯುದೇವರು ನಾಳೆ ಬ್ರಹ್ಮನಾಗಬೇಕಾದಾಗ ವಾಸುದೇವನ ಸುಪುತ್ರನೆನಿಸಲಿಕ್ಕೆ ಬೇಕಾಗಿರುವಂತಹ ವಾಸುದೇವ ರೂಪದ ಉಪಾಸನೆಯನ್ನು ತಾವು ಮಾಡಿದ್ದನ್ನ ಆ ಇವನಿಗೆ, ಯಾರಿಗೆ, ಸತ್ಯಕಾಮನಿಗೆ ಉಪದೇಶ ಮಾಡ್ತಿದ್ದಾರೆ. ಅದರರ್ಥ ಆತ ಮತ್ತೆ ಬ್ರಹ್ಮನಾಗ್ತಾನೆ, ರುಜು ಆಗ್ತಾನೆ ಅಂತ ಅರ್ಥ ಅಲ್ಲ. ಅದರ ಅರ್ಥ ಅವರು ಆ ಮಂತ್ರವನ್ನ ಕೇಳಿಸಿಕೊಂಡಿದ್ದಾರೆ, ಆ ಉಪದೇಶವನ್ನು ಪಡೆದಿದ್ದಾರೆ ಅಂತಂದ ಮಾತ್ರಕ್ಕೆ ಅವರೇನು ಮುಂದೆ ಬ್ರಹ್ಮದೇವರಾಗಬೇಕಾಗಿಲ್ಲ, ಅದೇನು ಸಂಬಂಧವಿಲ್ಲ. ಅವರಿಂದ ಇವರು ಉಪದೇಶವನ್ನು ಪಡೆದಿದ್ದಾರಷ್ಟೇ. ಆಯ್ತಾ? ಇವರಿಗೆ ಆ ವಾಯುದೇವರು ಉಪಾಸನೆ ಮಾಡಿದ್ದನ್ನ ಕೇಳಿಸಿಕೊಳ್ಳುವ ಅಥವಾ ಅದನ್ನ ಸಾಧನೆ ಮಾಡಿಸಿಕೊಳ್ಳುವ ಒಂದು ಅರ್ಹತೆ ಉಂಟು, ಅದಕ್ಕಾಗಿ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಅದಾದ ಮೇಲೆ ಆ ವಾಸುದೇವ ರೂಪ ಏನಿದೆಯಲ್ಲ ಅದು ಚತುಷ್ಕಲೆಗಳಿಂದ ಕೂಡಿರುವಂತಹ ರೂಪ. ಚತುಷ್ಕಲೆಗಳಿಂದ ಕೂಡಿರುವಂತಹ ರೂಪ ಅಂದ್ರೆ ಏನದಕ್ಕರ್ಥ ಅಂದ್ರೆ ಇವನು ಪ್ರಕಾಶವಾನ್. ಈ ಭಗವದ್ ರೂಪಕ್ಕೆ ಹೆಸರೇ ಪ್ರಕಾಶವಾನ್ ಅಂತ ಇದ್ದದರಿಂದ ಆ ಪ್ರಕಾಶ 4 ದಿಕ್ಕಿನಲ್ಲಿ ಹರಡಿದೆ, ವಿಸ್ತರಿಸಿದೆ.
ಆ 4 ದಿಕ್ಕಿನಲ್ಲಿ ವಿಸ್ತರಿಸಿರುವಂತಹ ಪ್ರಕಾಶ ಏನಿದೆಯಲ್ಲ, ಒಂದೊಂದು ಪ್ರಕಾಶಕ್ಕೂ ಒಂದೊಂದು ಭಗವದ್ ರೂಪಗಳು ನಿಯಾಮಕವಾಗಿವೆ, ಭಗವತ್ ಸ್ವರೂಪವಾಗಿವೆ, ವಾಸುದೇವನಿಂದ ಅಭಿನ್ನವೆನಿಸಿವೆ. ನೋಡ್ರಿ, ಆದ್ರಿಂದ ವಾಸುದೇವನ ಕಲೆಗಳು ಎನಿಸಿಕೊಂಡಿವೆ. ಯಾವುದವುಗಳು ಕಲೆಗಳು ಎನಿಸಿಕೊಂಡದ್ದು ಅಂದ್ರೆ, ಪ್ರಾಚೀದಿಕ ಪೂರ್ವ ದಿಕ್ಕೇನಿದೆಯಲ್ಲ, ಪೂರ್ವ ದಿಕ್ಕು, ಆ ಪೂರ್ವ ದಿಕ್ಕಿನಲ್ಲಿರುವಂತಹ ವಾಸುದೇವ ರೂಪ ಏನಿದೆಯಲ್ಲ, ಅದು ಈ ವಾಸುದೇವನಿಗೆ ಅಂದ್ರೆ ಮೂಲತಃ ಪ್ರಕಾಶ ಎಂಬ ಹೆಸರಿರುವ ಪ್ರಕಾಶವಾನ್ ಅಂತ ಕರೆಸಿಕೊಳ್ಳುವ ವಾಸುದೇವನಿಗೆ ತಾನು ಮಧ್ಯದಲ್ಲಿದ್ರೆ ತನ್ನ ಪೂರ್ವಕ್ಕೆ ಇರುವ ತನ್ನದೇ ಆದ ವಾಸುದೇವ ರೂಪ ಒಂದು ಕಲಾ, ಒಂದಂಶ. ಅದಾದ ಮೇಲೆ ಪಶ್ಚಿಮಕ್ಕೆ ಇರುವಂತಹ ತನ್ನದೇ ಆದ ಸಂಕರ್ಷಣ, ಆ ಸಂಕರ್ಷಣ ರೂಪ ವಾಸುದೇವ ಸಂಕರ್ಷಣ ಎಂದು ಕರೆಸಿಕೊಂಡು ತನ್ನದೇ ಕಲಾ ಇನ್ನೊಂದು ಅಂಶವೆನಿಸಿದೆ. ಅದಾದ ಮೇಲೆ ದಕ್ಷಿಣಕ್ಕೆ ಇರುವಂತಹ ಪ್ರದ್ಯುಮ್ನ ಎಂಬುವಂತಹ ಭಗವಂತನ ರೂಪವು ವಾಸುದೇವ ಪ್ರದ್ಯುಮ್ನ ಎಂದು ಕರೆಸಿಕೊಂಡು ತನ್ನದೇ ಆದ ಮತ್ತೊಂದು ಅಂಶವೆನಿಸಿಕೊಂಡಿದೆ. ಉತ್ತರಕ್ಕೆ ಇರುವಂತಹ ಭಗವಂತನ ಅನಿರುದ್ಧ ರೂಪವು ತನ್ನದೇ ಆದ ವಾಸುದೇವ ಕಲೆಗೆ ಮತ್ತೊಂದು ಅಂಶವೆನಿಸಿಕೊಂಡಿದೆ. ಹೀಗೆ ಆ 4 ರೂಪಗಳನ್ನು ಹೇಳಿಕೊಟ್ಟು ಮುಂದೆ ಅಂತಾರೆ, ಈ ಸಹಾಯ ಏವಮೇತಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಪ್ರಕಾಶವಾನ್ ಇತ್ಯುಪಾಸ್ತೆ. ಯಾವ ವ್ಯಕ್ತಿ ಇದನ್ನ ತಿಳಿದು ಗುರುಮುಖೇನ ಅವರ ಅನುಗ್ರಹವನ್ನ ಪಡೆದು ಚತುಷ್ಕಲಂ ಪಾದಂ 4 ಅಂಶಗಳುಳ್ಳಂತಹ ಒಂದು ಭಗವಂತನ ಪ್ರಕಾಶವಾನ್ ಆ ವಾಸುದೇವ ರೂಪವನ್ನು ಉಪಾಸನೆ ಮಾಡ್ತಾರೋ, ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ. ಈ ಲೋಕದಲ್ಲಿ, ಪ್ರಾಯ ಈ ಲೋಕದಲ್ಲಿ ಅಂತಂದ್ರೆ ಇಹಲೋಕದಲ್ಲಿ ಅಂತನ್ನುವ ಅರ್ಥಕ್ಕಿಂತಲೂ ಮುಕ್ತಿಯಲ್ಲಿ ಅಂತನ್ನುವ ಅರ್ಥ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಹೇಳ್ತಾರೆ, ಸರಿ, ಇಹಲೋಕದಲ್ಲಿ ಪ್ರಕಾಶವಾನ್ ಆಗ್ತಾನ, ಪ್ರಕಾಶವತಃ ಅಥವಾ ಮೇಲಿನ ಲೋಕಗಳಲ್ಲಿ ಪ್ರಕಾಶವುಳ್ಳವನಾಗ್ತಾನ. ಪ್ರಕಾಶವತಃ ಲೋಕಾಂಜಯತಿ, ಅಂತಹ ಪ್ರಕಾಶವುಳ್ಳ ಲೋಕಗಳನ್ನು ಅವನು ಪಡೆಯುತ್ತಾನೆ. ಸ ಯಹ ಏತಂ ಏವಂ ವಿದ್ವಾನ್ ಚತುಷ್ಕಲಂ ಬ್ರಾಹ್ಮಣ ಪಪಾದಂ ಬ್ರಹ್ಮಣ ಪ್ರಕಾಶವಾನ್ ಇತ್ಯುಪಾಸ್ತೆ. ಇಲ್ಲಿ ತಿಳಿಯುವುದು ಮತ್ತು ಉಪಾಸನೆ ಎನ್ನುವುದಕ್ಕಾಗಿ ಒಂದೇ ರೀತಿಯ ವಾಕ್ಯವನ್ನ 2 ಬಾರಿ ಪ್ರಯೋಗ ಮಾಡಿ ಇಂತಹ 4 ಕಲೆಗಳುಳ್ಳ ಪ್ರಕಾಶ ಎಂಬ ಹೆಸರಿರುವ ಭಗವಂತನನ್ನು ತಿಳಿಯುತ್ತಾನೋ, ಇಂತಹ 4 ಕಲೆಗಳುಳ್ಳ ಭಗವಂತನ ಪ್ರಕಾಶವಾಣಿ ಎಂಬ ರೂಪವನ್ನ ಧ್ಯಾನಿಸುತ್ತಾನೋ, ಅದಕ್ಕನುಗುಣವಾಗಿ ಅವನೂ ಕೂಡ ಪ್ರಕಾಶ ಉಳ್ಳವನಾಗುತ್ತಾನೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಅಗ್ನಿಷ್ಠೇ ಪಾದಂ ಭಕ್ತ ಇತಿ ಸಹ ಶೋಭೂತೇಗ ಅಭಿಪ್ರಸ್ತಾಪಯಾಮಾಸ. ನೋಡು ಸತ್ಯಕಾಮ, ಒಂದಂಶವನ್ನೇ ಹೇಳಿದ್ದೇನೆ, ಇನ್ನೊಂದು ಅಂಶವನ್ನ ಅಗ್ನಿ ನಿನಗೆ ಪಾಠ ಹೇಳ್ತಾನೆ ನಾಳೆ ದಿವಸ ಅಂತ ನಾಳೆ ಬರುವ ಗುರುವಿನ ಪರಿಚಯವನ್ನು ಮಾಡಿಕೊಟ್ಟು ವಾಯುದೇವರು ಅಲ್ಲಿಂದ ಹೊರಡುತ್ತಾರೆ. ಆಯ್ತು, ಇಲ್ಲೊಂದು ಸಣ್ಣದಾದ ವಿಚಾರವನ್ನು ತಗೋಣಂತೆ. ಈಗ ಭಗವಂತನ ಗುಣಗಳ ಉಪಾಸನೆಯನ್ನು ನಾವು ಕೇಳಿದ್ದೇವೆ. ಮೊನ್ನೆ 3 ದಿವಸ ಅದರ ಪ್ರವಚನವನ್ನು ಮಾಡಿದ್ದೇನೆ. ಈಗ ಅದರಲ್ಲಿ ಸುಮ್ಮನೆ ಒಂದು ವಿಚಾರಣೀಯ ಅಂಶ ಏನು ಅಂದ್ರೆ, ಮೋಕ್ಷದಲ್ಲಿ ಇದನ್ನ ನೀವು ಇಲ್ಲೇನು ಉಪಾಸನೆ ಮಾಡ್ತೀರ ಅದು ಮೋಕ್ಷದಲ್ಲಿ ನಿಮಗೆ ಅಭಿವ್ಯಕ್ತ ಆಗ್ತದ ಅಂತ ವಿಷಯ ಇರೋದು. ಭಗವಂತನನ್ನು ನೀವು ಜ್ಞಾನಮೂರ್ತಿ, ಜ್ಞಾನ ಸ್ವರೂಪ, ಜ್ಞಾನವೆಂಬ ಗುಣವುಳ್ಳವನು ಅಂತ ಧ್ಯಾನ ಮಾಡುವ ಮೂಲಕವಾಗಿ ಆ ಗುಣವನ್ನು ಭಗವಂತನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡರೆ ಮೋಕ್ಷದಲ್ಲಿ ನಿಮ್ಮಲ್ಲಿರುವಂತಹ ಜ್ಞಾನವೆಂಬ ಗುಣ ಪ್ರಕಟವಾಗ್ತದೆ. ಅದಾದ ಮೇಲೆ ಅವನಲ್ಲಿರುವಂತಹ ಆನಂದವೆಂಬ ಗುಣವನ್ನ ಧ್ಯಾನ ಮಾಡಿ ಅದರ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ನಿಮಗೆ ಮೋಕ್ಷದಲ್ಲಿ ಆನಂದವೆಂಬ ಗುಣ ಪ್ರಕಟವಾಗ್ತದೆ. ದೋಷ ದೂರ ಅನ್ನುವುದನ್ನ ಮಾಡಿಕೊಂಡ್ರೆ ಅದು ಪ್ರಕಟವಾಗ್ತದೆ. ಸರಿ, ಎಲ್ಲ ಒಪ್ತೇವೆ. ಈಗ ನಮ್ಗೆ ಇರೋದೇ 4 ಗುಣಗಳವ, ಸತ್ ಚಿತ ಆನಂದ ಆತ್ಮ ಅಂತದ. ಸ್ವಾಮಿತ್ವೋಪಾಸನೆಯನ್ನು ಮಾಡಿದರೆ ಅವನು ಪ್ರೀತನಾಗ್ತಾನೆ ಇತ್ಯಾದಿ ಇತ್ಯಾದಿ. ಪ್ರಶ್ನೆ ಏನ್ ಉಳಿತು ಅಂತಂದ್ರೆ, ನಾವು ಭಗವಂತನನ್ನ ಪ್ರಕಾಶ ಸ್ವರೂಪ ಅಂತ ಧ್ಯಾನವನ್ನೂ ಮಾಡಿಲ್ಲ, ತಿಳಿದುಕೊಂಡೂ ಇಲ್ಲ, ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿಲ್ಲ. ಅಂದ ಮೇಲೆ ಮೋಕ್ಷದಲ್ಲಿ ನಮ್ಮ ದೇಹ ಪ್ರಕಾಶಮಾನವಾಗಿ ಇರುತ್ತದೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಎಲ್ಲಿ ಮಾಡಿದ್ದೀರಿ ನೀವು? ಸತ್ ಅಂದ್ರೆ ದೋಷ ದೂರ ಅಂತ ಮಾಡಿದ್ದೀರಿ,
ಚಿತ ಅಂದ್ರೆ ಜ್ಞಾನವುಳ್ಳವನು, ಆನಂದವುಳ್ಳವನು ಅಂತ ಮಾಡಿದ್ದೀರಿ. ಸ್ವಾಮಿ ಅಂತ ಹೇಳಿ ನಮ್ಮ ಪ್ರೀತಿಗಾಗಿ, ಭಗವಂತನ ಪ್ರೀತಿಗಾಗಿ ಮಾಡಿದ್ದೀರಿ. ಉತ್ತಮಾಧಿಕಾರಿಗಳು ತಾವು ಸ್ವಾಮಿ ಆಗ್ಲಿಕ್ಕೆ ಮಾಡಿದ್ದಾರೆ. ನೀವು ಭಗವಂತನನ್ನ ಪ್ರಕಾಶ ಸ್ವರೂಪ ಅಂತ ಉಪಾಸನೆಯನ್ನೇ ಮಾಡಿಲ್ಲ ಅಂತಿರುವಾಗ ಮತ್ತೆ ಮೋಕ್ಷದಲ್ಲಿ ನಿಮ್ಮ ದೇಹವು ಪ್ರಕಾಶಮಾನವಾಗಿ ಇರುತ್ತದೋ ಇರುವುದಿಲ್ಲವೋ? ಅಲ್ರೇ ಚಂದ್ರ ಪಾಡಿಗದ ಇರ್ತದೆ. ನಿಮಗೆ ಯಾಕೆ ಸಮಸ್ಯೆ ಅಂದ್ರೆ, ನೀವು ಇಲ್ಲಿ ಏನನ್ನ ಉಪಾಸಿಸುತ್ತಿರೋ ಅದು ಅಲ್ಲಿ ಬರ್ತದೆ ಅಂತ ನಿಯಮವನ್ನು ಹೇಳಿದ್ದೇವೆ. ಅಂದ ಮೇಲೆ ನೀವು ಇಲ್ಲಿ ಬಿಂಬನಲ್ಲಿ ಆ ತರಹದ ರೂಪವನ್ನು ಚಿಂತನೆ ಮಾಡದೇ ಇದ್ರೆ ನಿಮಗೆ ಮೋಕ್ಷದಲ್ಲಿ ಪ್ರಕಾಶ ರೂಪ ಬರುವುದಿಲ್ಲ ಅಂತ ಆಯಿತಲ್ಲ ಅಂತ ಒಂದು ಚಿಕ್ಕ ಪ್ರಶ್ನೆ ಇರುವುದು. ಸತ್ ಚಿತ್ ಆನಂದ ಆತ್ಮ ಎಂದು ಭಗವಂತನಲ್ಲಿ ಉಪಾಸನೆಯನ್ನ ಮಾಡ್ತೇವೆ ಗುಣಗಳನ್ನು. ಆ ಗುಣಗಳು ನಮಗೆ ಮುಕ್ತಿಯಲ್ಲಿ ಅಭಿವ್ಯಕ್ತವಾಗುತ್ತವೆ. ಇದು ಒಂದು ಸಾಲಾದರೆ, ನಮಗೆ ಮುಕ್ತಿಯಲ್ಲಿ ಪ್ರಕಾಶಮಾನವಾದ ದೇಹ ಇರ್ತದೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಮುಕ್ತಿಯಲ್ಲಿ ನಮಗೆ ಪ್ರಕಾಶಮಾನವಾದ ದೇಹ ಇರಬೇಕು. ಇರುತ್ತದೋ ಇಲ್ಲವೋ ಅಲ್ಲ, ಇರಲೇಬೇಕು. ಇರಲೇಬೇಕು ಅಂದ್ರೆ ಉಪಾಸನೆಗೆ ಅನುಸಾರವಾಗಿ ಫಲ ದೊರೆಯುತ್ತದೆ. ಅವನು ಗಣಿತವನ್ನ ಅಭ್ಯಾಸ ಮಾಡಿದ್ದಕ್ಕೆ ಅದಕ್ಕನುಗುಣವಾಗಿ ಗಣಿತ ಪೇಪರನ್ನು ಬಿಡಿಸಬಲ್ಲ. ಅವನು ವಿಜ್ಞಾನವನ್ನ ಓದಿ ಗಣಿತ ಪತ್ರಿಕೆಯನ್ನು ಬಿಡಿಸ್ತೇನೆ ಅಂತ ಹೋದರೆ ಅದು ಬರುವುದಿಲ್ಲ. ಹಾಗಾದ್ರೆ ನನಗೆ ಉಪಾಸನಕ್ಕನುಗುಣವಾಗಿ ಫಲ ಆಗುವುದಾದರೆ ನಾನು ಪ್ರಕಾಶವಾನ್ ಅಂತ ಭಗವಂತನ ಉಪಾಸನೆಯನ್ನು ಮಾಡಿಲ್ಲ. ಅದರಿಂದಾಗಿ ನನಗೆ ಹೇಗೆ ಮತ್ತೆ ಪ್ರಕಾಶ ಬರುವುದು? ಎಲ್ಲಿ? ಮುಕ್ತಿಯಲ್ಲಿ ದೇಹದಲ್ಲಿ ಪ್ರಕಾಶ ಬರುವುದು ಹೇಗೆ ಅನ್ನುವ ಪ್ರಶ್ನೆ ಅರ್ಥ ಆಗಿದೆಯಲ್ಲ? 2 ಬಾರಿ ಹೇಳಿದ್ದೇನೆ, ಎಲ್ರಿಗೂ ತಿಳಿದಿದೆ ಅಂತ ಇಟ್ಕೊಂಡಿದ್ದೀನಿ. ಪ್ರಕಾಶ ಎಂಬುವಂತಹ ಗುಣವನ್ನ ನಾವು ನಿತ್ಯದಲ್ಲೂ ಕೂಡ ನಾವು ಪ್ರಕಾಶಮಾನ್ ಅಂತ ತಿಳಿದುಕೊಂಡು ಭಗವಂತನನ್ನ ಉಪಾಸನೆ ಮಾಡ್ತೀವೋ ಇಲ್ಲೋ ಅಂದ್ರೆ ನಿತ್ಯದಲ್ಲೂ ಪ್ರಕಾಶವಾನ್ ಅಂತೆ ಭಗವಂತನ ಉಪಾಸನ ಮಾಡ್ತೀವಿ. ಗೊತ್ತಿಲ್ಲ ಅಷ್ಟೇ. ನಮಗೆ ಗೊತ್ತಿಲ್ಲದೆ ನಡೆಯುವ ಪ್ರಕಾಶವಾನ್ ಎಂಬ ಉಪಾಸನೆಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಬುದ್ಧಿಪೂರ್ವಕವಾಗಿ ಉಪಾಸನೆಯನ್ನು ಮಾಡುವಂತಹದ್ದು ಸತ್ ಚಿತ್ ಆನಂದ ಆತ್ಮ ಆಗಿದ್ದರೆ, ಅಬುದ್ಧಿಪೂರ್ವಕವಾಗಿ ಗೊತ್ತಿಲ್ಲದೆ ನಮ್ಮಿಂದ ಉಪಾಸನೆ ಆಗ್ತಾ ಇದೆ. ಈ ಉದಾಹರಣೆ ಹೇಳ್ತೇನೆ, ನಿಮಗೊಂದು ದೃಷ್ಟಾಂತ ಹೇಳ್ತೇನೆ, ಲಘು ಅರ್ಥ ಆಗ್ತದೆ. ಏನು? ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಈ ಶ್ಲೋಕದೊಳಗ ಅದು ತಿಳಿತದೆ ನಿಮಗೆ. ನವದ್ಯುನಾಥ ಪ್ರತಿಮ ಪ್ರಭಾಯ ಹೆಂಗಿದ್ದಾನ ನಾರಾಯಣ? ಹೆಂಗಿದ್ದಾನ ಅಂದ್ರೆ ಉದಯಿಸುವ ಸೂರ್ಯನಂತೆ ಇದ್ದಾನ. ಏನಂತ ಹೇಳಿಕತ್ತೀರಿ ನಾರಾಯಣ ನೀವೀಗ? ನವದ್ಯುನಾಥ ಪ್ರತಿಮ ಪ್ರಭಾಯ, ಸೂರ್ಯೋದಯವಾದಾಗ ಅಂದ್ರೆ ಅಗ್ನಿ ಉದಯಿಸುವಂತಹ, ಹೊಸದಾಗಿ ಉದಯಿಸುವ ಸೂರ್ಯನಂತೆ ಕಾಂತಿ ಉಳ್ಳ ನಾರಾಯಣ ಅಂತ ಅವನನ್ನು ನೀವೇನು ಉಪಾಸನೆ ಮಾಡ್ಲಿಕ್ಕತ್ತೀರಿ? ಪ್ರಕಾಶವಾನ್ ಅಂತೆ ಉಪಾಸನೆ ಮಾಡ್ಲಿಕ್ಕತ್ತೀರಿ. ಇದು ನಿಮಗೆ ಕಲ್ಪನಾ ಇಲ್ಲ. ಹಿಂಗೆ ನಾವು ಭಗವಂತನ ಉಪಾಸನೆ ಮಾಡ್ಲಿಕ್ಕತ್ತೀವಿ ಅಂತ ಗೊತ್ತಿಲ್ಲ. ಆ ಉಪಾಸನೆ ನಿಮ್ಮ ಉಪಾಸನೆಯ ಜೊತೆಗೆ ಸೇರಿಬಿಟ್ಟದೆ. ಸೇರಿದ್ದರಿಂದಾಗಿ ಇದರ ಫಲವಾಗಿ ಮೋಕ್ಷದಲ್ಲಿ ನಿಮಗೆ ದೇಹ ಪ್ರಕಾಶ ಅಭಿವ್ಯಕ್ತವಾಗುತ್ತದೆ. ಎಲ್ಲದ? ನಾರಾಯಣ ಮಂತ್ರ ಯಾರು ಮಾಡ್ತಿರ್ತಾರ? ನಾರಾಯಣ ಮಂತ್ರ ಧ್ಯಾನ ಶ್ಲೋಕದಲ್ಲಿ ಹೆಂಗದ ಅಂತ ಕೇಳಿದ್ರೆ, ಉದ್ಯದ್ ಭಾಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್ ಅಂತಿದೆ ನಾರಾಯಣ ಮಂತ್ರದಲ್ಲಿ. ಉದ್ಯದ್ ಭಾಸ್ವತ್ ಸಮಾಭಾಸ, ಉದಯಿಸುವ ಸೂರ್ಯನಂತೆ ಸಮಾನವಾದ ಪ್ರಕಾಶವುಳ್ಳ ಓ ನಾರಾಯಣ ಅಂತ ನಾರಾಯಣನ ಸ್ತೋತ್ರ ಮಾಡ್ತಿದ್ದೀರಿ. ಅಂದ ಮೇಲೆ ನಾರಾಯಣನನ್ನು ಪ್ರಕಾಶ ರೂಪ ಅಂತ ಉಪಾಸನೆ ಮಾಡಿಯೇ ಬಿಟ್ಟದ್ದರಿಂದ ಮುಕ್ತಿಯಲ್ಲಿಯೂ ಕೂಡ ನಿಮಗೆ ಪ್ರಕಾಶ ಸ್ವರೂಪ ಬರ್ತದ. ಕಲ್ಪನಾ ಬಂತು ಅಂತ ತಿಳಿದಿದ್ದೇನೆ. ಪ್ರಕಾಶ ರೂಪ ಉಪಾಸನೆ ನಾವು ಹೆಂಗ್ ಮಾಡ್ತೀವಿ? ಪ್ರತಿಯೊಂದು ಧ್ಯಾನ ಶ್ಲೋಕದಲ್ಲೂ ಕೂಡ ಶ್ರೀಮದಾಚಾರ್ಯರು ಅವ ಎಷ್ಟು ಪ್ರಕಾಶ ರೂಪದಲ್ಲಿ ಇದ್ದಾನ, ಸಹಸ್ರ ಚಂದ್ರ 1000 ಚಂದ್ರನಂತೆ ಇದ್ದಾನ, ಸೂರ್ಯನಂತೆ ಇದ್ದಾನ ಅಂತ ಪ್ರತಿ ಬಾರಿ ಆಚಾರ್ಯರು ಧ್ಯಾನ ಶ್ಲೋಕವನ್ನು ಹೇಳಿಕೊಟ್ಟಿದ್ದಾರೆ. ಇರ್ಲಿ, ಮುಂದೆ ಹೋಗೋಣಂತ. ಅಗ್ನಿಷ್ಠೇ ಪಾದಂ ಭಕ್ತ ಸಹಸ್ರೋಭೂತೆ ಗಾಹ. ನಿಂಗ 2ನೇ ಪಾದವನ್ನ ಅಗ್ನಿ ಹೇಳ್ತಾರ ಅಂತ ಅಂದ್ಕೊಳ್ಳೆ, ಗಾಹ ಅಭಿಪ್ರಸ್ತಾಪಯಾಂಚಕಾರ. ಅವರೇನ್ ಮಾಡಿದರು? ಗಾಹ ಎತ್ತುಗಳನ್ನ ತಗೊಂಡ್ರವ್ರು. ಎತ್ತುಗಳನ್ನು ತಗೊಂಡು ಅಭಿಪ್ರಸ್ತಾಪಯಾಮ ಹೊರಸಿದ ಕೂಡ್ಲೆ ತಾಹ ಯತ್ರ ಅಭಿಸಾಯಂ ಬಭೂವು ತತ್ರ ಅಗ್ನಿಮುಪ ಸಮಾಧಾಯ ಗಾಹ ಉಪರುದ್ಧ್ಯ ಸಮಿಧಮಾಧಾಯ ಪಶ್ಚಾದಗ್ನೇ ಪ್ರಾಂಗ್ ಉಪೋವಿವೇಶ. ಸಾಯಂಕಾಲ ಆಯ್ತು ಅಂದ್ರೆ ಯಾವ ಜಾಗದಲ್ಲಿ ಅವರು ವಾಸ ಮಾಡ್ತಿದ್ರು ಅಲ್ಲಿಂದ 1000 ಆಕಳಗಳನ್ನು ಹೊಡ್ಕೊಂಡು ಹೊರಟ್ರು. ಊಹಾ ಮಾಡ್ರಿ, ಇದು ನೀವು ಪಿಕ್ಚರೈಸ್ ಮಾಡಿಕೊಂಡ್ರೆ ಇದನ್ನ ಎಷ್ಟು ಚಂದ ಕಾಣಿಸ್ತದ ಅಂದ್ರೆ, ಹಿಂದೆ ಒಬ್ಬ ಬ್ರಹ್ಮಚಾರಿ ಬರ್ಲಿಕ್ಕೆ ಎಷ್ಟೋ ವರ್ಷಗಳಿಂದ ಕಾಡಿನಲ್ಲೇ ಕಳೆದು ಕೂದಲುಗಳೆಲ್ಲ ಬೆಳೆದಾಗಿದೆ.
ಮೈಯೆಲ್ಲ ಆ ಕಾಡಿನ ವಾತಾವರಣಕ್ಕೆ ಹೊಂದಿಕೊಂಡು ಜಡ್ಡುಗಟ್ಟು ಹೋಗಿದೆ. ಆದರೆ ಈಗ ತಾನೇ ವಾಯುದೇವರು ಉಪದೇಶವನ್ನ ಕೇಳಿ ಮುಖ ಮಾತ್ರ ಫಳ ಫಳ ಅಂತ ಇದೆ. ಅಂತಹ ಒಬ್ಬ ಬಾಲಕ ಕೈಯಲ್ಲೊಂದು ದಂಡವನ್ನು ಹಿಡಿದುಕೊಂಡು ಯಜ್ಞೋಪವೀತಧಾರಿಯಾಗಿ ನಡ್ಕೊಂಡು ಬರ್ತಾ ಇದ್ರೆ ಮುಂದೆ 1000 ಆಕಳುಗಳು ಹೊರಟಿವೆ. 1000 ಆಕಳುಗಳು. ಮೊದಲನೇ ಆಕಳು ಅಲ್ಲೆಲ್ಲೋ ಇದ್ರೆ ಕೊನೆಯ ಆಕಳು ಇವನ ಹತ್ರ ಇರುವಾಗ ಏನ ದೃಶ್ಯ ಅದು. ಕಣ್ಣಿಗೆ ಕಟ್ಕೊಂಡ್ರೆ ಒಂದು ಹಬ್ಬ, ಕಣ್ಣಿಗೆ ಹಬ್ಬ ಅದು. ಅಂಥದ್ದು ಸಾಯಂಕಾಲ ಆಯಿತು, ಬೆಳಗ್ಗೆ ಬಿಟ್ಟಿದ್ದ, ಸಾಯಂಕಾಲ ಆಯಿತು, ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಯಾಕಂದ್ರೆ ಸಾಯಂಕಾಲ ರಾತ್ರಿ ಪ್ರಯಾಣ ಇಲ್ಲ, ನಿಷಿದ್ಧ. ನಿಲ್ಲಿಸಿಬಿಟ್ಟ, ಕಾಡಿನಲ್ಲಿ ಬೇರೆ ಇದ್ದ ಅವನು. ಸಾಯಂಕಾಲ ನಿಂತು ಕೂಡ್ಲೆ ದಿನನಿತ್ಯದಂತೆ ಅಗ್ನಿ ಕಾರ್ಯವನ್ನು ಮಾಡ್ತಾ ಇದ್ದಾನವ. ಅಗ್ನಿ ಕಾರ್ಯ ಮಾಡಬೇಕು. ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆ ಅಗ್ನಿ ಕಾರ್ಯಗಳು ಬ್ರಹ್ಮಚಾರಿಗೆ ಶಾಸ್ತ್ರವಿಹಿತವಾದ ಕರ್ತವ್ಯ. ಅದು ಅಗ್ನಿ ಕಾರ್ಯ ಮಾಡಲೇಬೇಕು. ಸಮಿತ್ತನ ತೆಗೆದುಕೊಂಡ, ಮಥನ ಮಾಡಿದ, ಇಟ್ಟ, ಅಗ್ನಿಯನ್ನು ಹುಚ್ಚಿದ, ಅದರ ಪಶ್ಚಿಮ ಕೂತ್ಕೊಂಡು ಅದನ್ನ ಪ್ರಾಂಗುಖ ಉಪವೇಶ, ಕೈ ಮುಗಿತಾನೆ, ಅಗ್ನಿ ಒಳಗಿನಿಂದ ದೇವತೆ ಬಂದು ನಿಂತುಕೊಳ್ಳುತ್ತಾರೆ. ಏನ್ ತಾಕತ್ ಅವರದ್ದು, ಉಪಾಸನೆಯ ತಾಕತ್ತು ನೋಡ್ಕೊಳ್ರಿ. ಮುಂದಿನ ಮಂತ್ರ 366 ಪೇಜ್ ಮಂತ್ರ ನಂಬರ್ 2. ತಮ್ ಅಗ್ನಿರಭ್ಯುವಾದ ಸತ್ಯಕಾಮಾಗಿತಿ. ಅಗ್ನಿಯಲ್ಲಿ ಅಗ್ನಿ ಎದ್ದು ಬಂದು ಹೇ ಸತ್ಯಕಾಮ ಅಂದರು. ಅವರು ಪೂಜ್ಯರೇ ಅಂತ ಮತ್ತೆ ಕೂಗುತ್ತಾ ಇದ್ದಾರೆ. ಬ್ರಹ್ಮಣ ಸೌಮ್ಯತೆ ಪಾದಂ ಬ್ರವಾಣಿ. ನೋಡು, ಆ ಭಗವಂತನ ಇನ್ನೊಂದು ಪಾದವನ್ನು ಹೇಳ್ತೇನೆ. ಏನ ಆ ಭಗವಂತನಿಗೆ ಹೆಸರು? ಅನಂತವಾನ್ ನಾಮ. ಅವನ ಹೆಸರು ಅನಂತ ಅಂತಿದೆ ಅಂತೆ. ಏನ್ ಆಶ್ಚರ್ಯ. ಅಗ್ನಿ ಉಪದೇಶ ಮಾಡುವಂತಹ ಭಗವದ್ ರೂಪದ ಹೆಸರು ಅನಂತ. ಯಾರದು ಅನಂತ? ಸಂಕರ್ಷಣ. ಆ ಸಂಕರ್ಷಣ ಅನಂತ. ಶೇಷದೇವರಿಗೂ ಅನಂತ ಅಂತ ಹೆಸರದ ಶೇಷಾಂತರ್ಗತನಾದ ಭಗವಂತ ಸಂಕರ್ಷಣ ಅನಂತ. ಸರಿನಾ? ನೋಡ್ರಿ, ಬ್ರವೀತು ಮೇ ಭಗವಾನ್ ಇತಿ. ಪೂಜ್ಯರೇ ಪಾಠ ಮಾಡ್ರಿ, ಕೂತಿದ್ದೇನೆ ಅಂದ. ತಸ್ಮೈ ಹೋವಾಚ, ಹೇಳಿದ್ರು. ಪೃಥಿವೀ ಕಲಾ ಅಂತರಿಕ್ಷಂ ಕಲಾ ದ್ಯೌಃ ಕಲಾ ಸಮುದ್ರ ಕಲಾ ಏಷ ವೈ ಸೌಮ್ಯ ಚತುಷ್ಕಲಃ ಪಾದೋ ಬ್ರಹ್ಮಣೋ ಅನಂತವಾನ್ ನಾಮ. ಈಗ ಮತ್ತೊಂದು ಸರ್ಕಲ್ ಹಾಕೊಂಡು ಅನಂತವಾನ್ ಅಂತ ಹೆಸರು ಬರ್ಕೊಂಡು 4 ದಿಕ್ಕುಗಳಲ್ಲಿ 4 ಬಾಣದ ಗುರುತುಗಳನ್ನ ಹಾಕಿಕೊಂಡು ಅಂತಂದ್ರೆ 4 ಭಾಗಗಳು ಇರ್ಲಿ. ವಿಚಾರ ಮಾಡ್ರಿ, ಅವಶ್ಯ ಬರ್ಕೊಳ್ಳೋ ಯಾರು ಬೇಕೋ ಅವ್ರು ಬರ್ಕೊಳ್ರಿ, ಅವ್ರು ವಿಚಾರ ಮಾಡ್ರಿ ಅಷ್ಟೇ. ಆಯ್ತಾ? ಮುಂದೆ ನೋಡ್ರಿ, ಅಗ್ನಿಸ್ಥೇ ಪಾದ ಏನ್ ಅಂತಾರೆ? ಒಂದು ಕಡೆಗೆ ಪೃಥ್ವಿ, ಇನ್ನೊಂದು ಕಡೆಗೆ ಅಂತರಿಕ್ಷ, ಮತ್ತೊಂದು ಕಡೆಗೆ ಸ್ವರ್ಗ, ಮತ್ತೊಂದು ಕಡೆಗೆ ಸಮುದ್ರ ಬರ್ಕೊಳ್ರಿ ಕ್ರಮವಾಗಿ. ಒಂದು ಪ್ರದಕ್ಷಿಣಾಕಾರ ಹೋಗ್ಬಿಡ್ಲಿ. ಪೃಥ್ವಿ ಅಂತರಿಕ್ಷಂ ಹಿಂಗ ಪ್ರದಕ್ಷಿಣಾಕಾರ. ಹಾ, ಕರೆಕ್ಟ್. ಪರಿಶೇಚನ ಹಾಕೋದು. ಹೌದು. ಈಸ್ಟ್, ನಾರ್ತ್, ವೆಸ್ಟ್, ಸೌತ್. ಅಲ್ಲ, ಉಲ್ಟಾ. ನಾರ್ತ್ ಯಾಕೆ ಬಂತು? ಸೌತ್ ಯಾಕೆ ಬರ್ತದ? ನೀವು ನಾರ್ತ್ ಅಂದ್ರೆ ಉತ್ತರ ಹಂಗಲ್ಲ. ಇಲ್ಲ, ನಮ್ಮ ಪ್ರದಕ್ಷಿಣಾಕಾರದಾಗ ದಕ್ಷಿಣ ಮೇಲೆ ಬರ್ಬೇಕು. ಇಲ್ಲಿ ಬರ್ಕೊಡ್ರಿ, ಅದಕ್ಕೇನು ಯಾವ್ದು ಬರ್ಕೊಡ್ರಿ ಅಷ್ಟೇ. ಹಾ, ಹಂಗ ಹೋಗಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಹೋಗ್ಬೇಕು ನಮಗ. ದಕ್ಷಿಣ ಹಂಗ ಹೋಗ್ರಿ. ಪೃಥ್ವಿ, ಆಮೇಲೆ ಅಂತರಿಕ್ಷ, ಆಮೇಲೆ ಸ್ವರ್ಗ, ಆಮೇಲೆ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಸಮುದ್ರ. ಇದು ಸಮುದ್ರ ಒಂದು ಕಲೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಚಂದ ಆತಿದು, ಬಹಳ ಚಂದ ಆತು. ಆಯ್ತಾ? ಈಗ ಅಲ್ಲಿ ಯಾವ 4 ರೂಪಗಳನ್ನು ಬರ್ಕೊಳ್ಬೇಕು ಅಂತ ಕೇಳಿದ್ರೆ ಮಧ್ಯದಲ್ಲಿ ಇದ್ದ ಅನಂತವಾನ್ ಎಂಬುವನ್ ಕೆಳಗೆ ಸಂಕರ್ಷಣ ಅಂತ ಬರ್ಕೋಬೇಕು. ಸಂಕರ್ಷಣ ಅಂತ ಬರ್ಕೊಂಡ್ಮೇಲೆ ಕೆಳಗ ಪೃಥ್ವಿ ಕೆಳಗ ವಾಸುದೇವ, ಅಂತರಿಕ್ಷದ ಕೆಳಗ ಸಂಕರ್ಷಣ, ಮುಂದೆ ಪ್ರದ್ಯುಮ್ನ ಅನಿರುದ್ಧಗಳನ್ನು ಬರ್ಕೋಬೇಕು. ಪ್ರದ್ಯುಮ್ನ ಅನಿರುದ್ಧ. ಹಾಗಾದರೆ ಅನಂತವಾನ್ ಎಂಬ ಹೆಸರಿರುವ ಸಂಕರ್ಷಣನಿಗೆ ಪೃಥ್ವಿಯಲ್ಲಿರುವ ತನ್ನದೇ ಆದ ವಾಸುದೇವ ರೂಪ ಒಂದು ಕಲೆಯಾದದ್ದರಿಂದ ಸಂಕರ್ಷಣ ವಾಸುದೇವ. ಅಂತರಿಕ್ಷದಲ್ಲಿ ತನ್ನದೇ ಆದ ಸಂಕರ್ಷಣ ಎಂಬ ರೂಪ ಇದ್ದರಿಂದ ಅಲ್ಲಿರುವುದು ಸಂಕರ್ಷಣ. ಅದರ ಮುಂದೆ ಸ್ವರ್ಗದಲ್ಲಿರುವಂತಹ ತನ್ನದೇ ಆದ ರೂಪ ಪ್ರದ್ಯುಮ್ನ, ಆದ್ದರಿಂದ ಸಂಕರ್ಷಣ ಪ್ರದ್ಯುಮ್ನ. ಸಮುದ್ರದಲ್ಲಿ ಅನಿರುದ್ಧ ಎಂಬ ತನ್ನದೇ ಆದ ರೂಪ ಇದ್ದಾಗ ಸಂಕರ್ಷಣ ಅನಿರುದ್ಧ ಎಂದು ಕರೆಸಿಕೊಳ್ಳುತ್ತಾನೆ. ಅವ ಅನಂತವಾನ್ ಅಂತ ಕರೆಸಿಕೊಂಡಿದ್ದಾನೆ ಅಂತ ಕೇಳಿದ್ರೆ ಮುಂದೆ ಅವರಿಷ್ಟು ಹೇಳಿದ ಮೇಲೆ ಇದು ಯಥಾ ಪ್ರಕಾರ ಮುಂದೆ ಸಹಾಯ ಏವಮೇತಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಅನಂತವಾನ್ ಇತ್ಯುಪಾಸ್ತೆ. ಯಾವ ವ್ಯಕ್ತಿ ಈ 4 ಕಲೆಗಳಿಂದ ಕೂಡಿರುವಂತಹ ಭಗವಂತನ ಮತ್ತೊಂದು ಅಂಶವನ್ನು ಉಪಾಸನೆ ಮಾಡ್ತಾನೋ ಅನಂತವಾನ್ ಅಸ್ಮಿನ್ ಲೋಕೇ ಭವತಿ. ಮುಕ್ತಿಯಲ್ಲಿ ಅವನು ಅನಂತನಾಗುತ್ತಾನೆ. ಅನಂತವಾಗುತ್ತಾನೆ ಅಂದ್ರೆ ಅವನು ಎಂದೂ ನಾಶವೇ ಹೊಂದುವುದಿಲ್ಲ. ಅವ
ಯಾಕೆ ಮುಕ್ತಿಗೆ ಹೋದ್ಮೇಲೆ ನಾಶ ಹೆಂಗಾಗಬೇಕು? ಅಂತವತೋ ಲೋಕಾಂಜಯತಿ, ಅನಂತವಾಗಿ, ಅಂತವತಃ ಅಲ್ಲ ಅನಂತವತಃ, ಅನಂತವಾಗಿರುವಂತಹ ಲೋಕಗಳನ್ನ ಪಡಿತಾನ ಯಾರು ಈ ತರಹದ ಉಪಾಸನೆಯನ್ನ ಮಾಡುತ್ತಾರೋ. ಮುಂದೆ ಹೋಗೋಣಂತ. ಹಂಸಃ ತೇ ಪಾದಂ ಭಕ್ತ, ಅಗ್ನಿ ಹೋಗೋ ಕಾಲಕ್ಕೆ ಸುಮ್ ಕೊಡ್ಬೇಕೋ ಇಲ್ಲೋ, ನಾಳೆ ನಿನಗೆ ಇನ್ನೊಬ್ಬ ಆಚಾರ್ಯರು, ಯಾರವರು? ಹಂಸ ರೂಪದಲ್ಲಿ ಬಂದ ಚತುರ್ಮುಖ ಬ್ರಹ್ಮದೇವರು ಪಾಠ ಹೇಳ್ತಾರೋ ಅಂತ ಹೇಳಿ ಹೊರಟೇ ಬಿಟ್ಟರು. ಲಕ್ಕಿ ಫೆಲೋ ಅಂತಿರ್ತಾರ ನೋಡ್ರಿ. ನಮಗ ಅವಲಕ್ಕಿ ಫೆಲೋ ಅಂತ ಕರೀತಾರ, ಅವರಿಗೆ ಲಕ್ಕಿ ಫೆಲೋ ಅಂತ ಕರೀತಾರೆ. ಯಾಕಂದ್ರೆ ನಾವು ಮನ್ಯಾಗ ಯಾವಾಗ್ಲೂ ಅವಲಕ್ಕಿ ತಿನ್ಕೋತಾ ಇರ್ತೀವಿ. ಆಮೇಲೆ ಹಂಸಸ್ತೆ ಪಾದಂ ಭಕ್ತ ಇತಿ ಸಹಶ್ವಭೂತೇಗ ಅಭಿಪ್ರಸ್ತಾಪಯಾಮಾಸ. ಸರಿ, ನಿನಗ ನಾಳೆ ಹಂಸ ಪಾಠ ಹೇಳ್ತದಪ್ಪ ಅಂತ ಹೇಳಿದ್ರು, ಹೊರಟ್ರು. ಯತ್ರಾಭಿಸಾಯಂ ಬಭೂವು, ಮತ್ತಷ್ಟು ದೂರ ಹೊರಟ್ರು. ಏನ 1000 ಆಕಳಗಳ ಮಧ್ಯದಲ್ಲಿ ಆನಂದದಿಂದ ಒಬ್ಬ ಹುಡುಗ ಕೈ ಬೀಸ್ಕೊಂಡು ತನ್ನದೇ ಆದ ಲಹರಿ ಒಳಗೆ ಹೊರಟ್ರೆ ಏನಾಗ್ತದೆ? ಸಾಯಂಕಾಲ ಆಯ್ತು. ಮತ್ತೆ ಯಥಾ ಪ್ರಕಾರ ಸಮಿತ್ತನ್ನ ಇಟ್ಟು ಅಗ್ನಿಯನ್ನ ಹೊತ್ತಿಸಿ ಅಗ್ನಿ ಕಾರ್ಯವನ್ನು ಮಾಡ್ತಿರುವಾಗ ತಮ್ಹಂಸಂ ಉಪನಿಪತ್ಯಭ್ಯುವಾದ, ಅದು ಎಲ್ಲೋ ಒಂದು ಸಾಯಂಕಾಲ ಹಂಸ ಹಾರಿ ಹೋಗುವುದು ಮನೆಗೆ. ಇವನನ್ನು ನೋಡಿ ತಳಗೆ ಚೈ ಅಂತ ಇಳಿತಂತೆ. ನೋಡಪ್ಪ, ಏನ ಪ್ರಕೃತಿ ಚಿತ್ರ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಕಾಡಿನಲ್ಲಿ ಈತ ಹೊರಟಿರುವಾಗ ಅಗ್ನಿ ಕಾರ್ಯ ಮಾಡ್ತಾ ಕುಳಿತಿದ್ದಿದ್ರೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಆಕಾಶದಲ್ಲಿ ಹಂಸ ಹೊರಟದ್ದು ಇವನ ನೋಡಿ ಸೈ ಅಂತ ಕೆಳಗೆ ಲ್ಯಾಂಡ್ ಆಯ್ತು. ಅವನ ಹತ್ರ ಬಂದು ಕುತ್ಕೊಂಡು, ಹೇ ಸತ್ಯಕಾಮ ಅಂತ ಕರೆದ್ರೆ ಭಗವೈತಿ ಪ್ರತಿಶುಶ್ರಾವ ಪೂಜ್ಯರೇ ಅಂದ. ಬ್ರಹ್ಮಣ ತೇ ಸೌಮ್ಯತೆ ಪಾದಂ ಬ್ರವಾಣಿ ಬ್ರವೀತು ತೇ ಬೇ ಭಗವಾನಿತಿ. ನೋಡು, ಆ ಇನ್ನೊಂದು ಭಗವದ್ ರೂಪವನ್ನು ನಿಂಗೆ ಹೇಳ್ತೀನಿ. ಯಾವುದಿಗೆ ಬರುವಂತಹದ್ದು? ಪ್ರದ್ಯುಮ್ನ. ಏನವನ ಹೆಸರು? ಜ್ಯೋತಿಷ್ಮಾನ್ ಅಂತ ಹೆಸರು. ಬರ್ಕೊಡ್ರಿ, ಜ್ಯೋತಿಷ್ಮಾನ್ ಈಸ್ ಈಕ್ವಲ್ ಟು ಪ್ರದ್ಯುಮ್ನ ಅಂತ ಬರ್ಕೊಂಡು, ಅವನಿಗೆ 4 ಕಲೆಗಳು. ಯಾವುದು? ಅಗ್ನಿ ಕಲಾ, ಸೂರ್ಯ ಕಲಾ, ಚಂದ್ರ ಕಲಾ, ವಿದ್ಯುತ್ ಕಲಾ. ಅಗ್ನಿ ಎಂಬುವಂತಹ 1 ಕಲೆ, ಸೂರ್ಯ 2, ಚಂದ್ರ 3, ವಿದ್ಯುತ್ ಅನ್ನುವುದು 4. ಈ ಜ್ಯೋತಿಷ್ಮಾನ್ ಎಂಬ ಹೆಸರಿನ ಪ್ರದ್ಯುಮ್ನನಿಗೆ 4 ಬೆಳಕು ಕೊಡುವ ಪದಾರ್ಥಗಳು ಕಲೆಗಳಾಗಿವೆ. ಯಾವ್ದು 4 ಬೆಳಕು ಕೊಡುವ ಕಲೆಗಳು? ಅಗ್ನಿ, ಸೂರ್ಯ, ಚಂದ್ರ, ಮಿಂಚು. ವಿದ್ಯುತ್ ಅಂದ್ರೆ ಮಿಂಚು, ಇವುಗಳಾಗಿವೆ. ಚತುಷ್ಕಲಪಾದ ಬ್ರಾಹ್ಮಣ ಜ್ಯೋತಿಷ್ಮಾನ್ ನಾಮ. ಅಲ್ಲಿ ಯಾವ್ಯಾವ ರೂಪವ ಎಂಬುದನ್ನು ನೀವು ಕಂಟಿನ್ಯೂ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ, ಅಗ್ನಿಯಲ್ಲಿ ವಾಸುದೇವ, ಸೂರ್ಯನಲ್ಲಿ ಸಂಕರ್ಷಣ, ಚಂದ್ರನಲ್ಲಿ ಪ್ರದ್ಯುಮ್ನ, ಮಿಂಚಿನಲ್ಲಿ ಅನಿರುದ್ಧ. ಸರಿ ಆಯ್ತಿಲ್ಲೋ? ಅದ್ ಹೆಂಗ್ ಬರ್ತಾ ಹಂಗ ಆರ್ಡರ್ ಬರ್ಕೊಬಿಡೋದು ಅಷ್ಟೇ ಕೆಲಸ. ಜ್ಯೋತಿಷ್ಮಾನ್ ನಾಮ. ಸರಿ, ಮುಂದೆ ಹೇಳಿದ್ರು, ಸಹ ಏವಮೇತಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ ಜ್ಯೋತಿಷ್ಮಾನ್ ಇತ್ಯುಪಾಸ್ತೆ. ಜ್ಯೋತಿಷ್ಮಾನ್ ಅಸ್ಮಿನ್ ಲೋಕೆ ಭವತಿ. ಅವನು ಈ ಲೋಕದಲ್ಲಿ ಜ್ಯೋತಿಷ್ಮಾನ್ ಆಗ್ತಾನ, ಆ ಲೋಕವನ್ನ ಪಡಿತಾನ ಅಂತ ಇಷ್ಟು ಹೇಳಿ ಮುಂದೇನಂದ್ರು 367ನೇ ಪುಟದಲ್ಲಿ. ಇದು 7ನೇ ಖಂಡ ಮುಗಿತು. 8ನೇ ಖಂಡ. ಮದ್ಗುಹು ತೇ ಪಾದಂ ಭಕ್ತ. ಇನ್ನೊಂದು ಅಂಶ ಉಳ್ಕೊಂಡದ. ನಾಳೆ ನಿನಗ ಮದ್ಗು ಅಂದ್ರೆ ನೀರು ಕಾಗೆ ರೂಪದಲ್ಲಿ ವರುಣ ನಿನಗೆ ಪಾಠವನ್ನ ಹೇಳ್ತಾರ. ಬರ್ಕೊಳ್ರಿ, ಮದ್ಗುಹು ಅನ್ನೋ ಶಬ್ದಕ್ಕ ನೀರು ಕಾಗೆ ಅಂತ ಬರ್ಕೊಳ್ರಿ. ಮುಂದ್ ನೋಡ್ಕೊಳ್ರಿ. ಮುಗೀತು, ಪಾಠ ಮುಗೀತು. ಮತ್ತೆ ಮಧ್ಯಾಹ್ನದಾಗ ಮುಂದುವರ್ಸೋಣ ಅಂತ. ಮದ್ಗುಹು ತೇ ಪಾದಂ ಭಕ್ತ ಸಹಶೋಭೂತೆ ಗಾಹ ಯತ್ರ ಅಭಿಪ್ರಸ್ತಾಪಯಾಂಚಕಾರ. ನೋಡು, ನಾಳೆ ಅವ್ರು ಬಂದು ನಿಂಗೆ ಪಾಠ ಹೇಳ್ತಾರೆ ಅಂತ ಹೇಳಿದ್ರು. ತಾಹ ಯತ್ರ ಅಧಿಸಾಯಂ ಬಭೂವು ತತ್ರ ಅಗ್ನಿಮುಪ ಸಮಾಧಾಯ ಗಾಹ ಉಪರುದ್ಯ ಸಮಿಧಮಾದಾಯ ಪಶ್ಚಾದಗ್ನಿ ಪ್ರಾಂಗ್ ಉಪೋವೇಶ. ಮತ್ತೆ ಮುಂದೆ ಒಂದು ಹೋದ್ರು. ಸಾಯಂಕಾಲ ಆತು. ಮತ್ತೆ ಅಗ್ನಿ ಕಾರ್ಯಕ್ಕೆ ನಿಂತುಕೊಂಡ್ರು. ಆಗ ಮದ್ಗುಹು ಉಪನಿಪತ್ಯ ಅಭ್ಯುವಾದ ಸತ್ಯಕಾಮ ಇತಿ ಭಗವೈತಿ ಪ್ರತಿಶುಶ್ರಾವ. ಪೂಜ್ಯರೇ ಅಂದ. ಅವರು ಬಂದು ಸತ್ಯಕಾಮ ಅಂತ ಕರೆದ್ರು. ವರುಣನಿಂದ ಅನಿರುದ್ಧ ರೂಪದ ಉಪದೇಶವನ್ನ ಪಡಿತಾ ಇದ್ದಾರೆ. ಆಯತವಾನ್ ಅಂತ ಅವನ ಹೆಸರು. ಶ್ರೀಕೃಷ್ಣಾರ್ಪಣಮಸ್ತು.